ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ನ ಸ್ಪರ್ಧಿಯಾದಂತಹ ಗಿಲ್ಲಿ ನಟ ಅವರ ಜೊತೆ ಗಾವಿ ಅವರನ್ನ ಮದುವೆಯಾಗುತ್ತೀರಾ ಎಂದು ಕೇಳಿದ ಪ್ರಶ್ನೆಗೆ ಗಿಲ್ಲಿಯವರು ಶಾಕಿಂಗ್ ವಿಚಾರವೊಂದನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಅದು ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಂತಹ 24 ಸ್ಪರ್ಧಿಗಳನ್ನ ಹಿಮ್ಮೆಟ್ಟಿಸಿ ಬಿಗ್ ಬಾಸ್ ಕಿರೀಟವನ್ನ ಇದೀಗ ಗಿಲ್ಲಿ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಈ ಮನೆಯೊಳಗೆ ಇದ್ದಾಗಿನಿಂದಲೂ ಗಿಲ್ಲಿ ಮತ್ತು ಕಾವ್ಯ ಅವರ ನಡುವಿನ ಸ್ನೇಹ ಬಗ್ಗೆ ಹಲವು ಚರ್ಚೆಗಳೇ ನಡೆದಿತ್ತು. ಅದರಲ್ಲೂ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಇತ್ತ ಗಿಲ್ಲಿ ಹಾಗೂ ಕಾವ್ಯ ಅವರ ಮದುವೆ ಬಗ್ಗೆ ಸಾಕಷ್ಟು ಮಾತುಕತೆಗಳು ನಡೀತಾ ಇದೆ. ಇನ್ನು ಅಭಿಮಾನಿಗಳಂತೂ ಗಿಲ್ಲಿ ಕಾವ್ಯ ಅಂತ ಕಟ್ಔಟ್ ನ ಹಾಕಿಸಿ ಅಭಿಷೇಕವನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ಗಿಲ್ಲಿ ಅವರು ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ನಾನು ಮತ್ತು ಕಾವ್ಯ ಒಳ್ಳೆ ಸ್ನೇಹಿತರು, ಹಾಗೆಯೇ ಸ್ನೇಹಿತರಾಗಿ ಇರ್ತೀವಿ ಅಂದಿದ್ದಾರೆ. ಇನ್ನು ಗಿಲ್ಲಿ ಮನಸ್ಸು ಕದ್ದ ಹುಡುಗಿ ಯಾರು ಅನ್ನೋ ಪ್ರಶ್ನೆಗೆ ಟೈಮ್ ಬರ್ರಿ ಹೇಳ್ತೀನಿ ಅಂತ ಕೂಡ ಗಿಲ್ಲಿ ಅವರು ಇದೀಗ ತಿಳಿಸಿದ್ದಾರೆ. ಇನ್ನು ಮದುವೆ ಆದ್ರೆ ಸೆಟಲ್ ಆಗ್ತೀನಿ ಅನ್ನೋದೆಲ್ಲ ಸುಳ್ಳು ಅಂತ ಕೂಡ ಹೇಳಿಕೊಂಡಿದ್ದಾರೆ. ಇನ್ನು ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಆರಂಭದಿಂದಲೂ ಗಿಲ್ಲಿ ಮತ್ತು ಕಾವ್ಯ ಅವರ ನಡುವಿನ ಸ್ನೇಹ ತುಂಬಾನೇ ಉತ್ತಮವಾಗಿದೆ. ಇನ್ನು ಇಬ್ಬರು ಸ್ಪರ್ಧಿಗಳು ಮನೆಯೊಳಗೆ ಬಂದಾಗಿನಿಂದಲೂ ಒಬ್ಬರೊಂದಿಗೆ ಒಬ್ಬರು ತುಂಬಾ ಚೆನ್ನಾಗಿ ಬೆರೆತಿದ್ರು. ಅದಲ್ಲದೆ ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳಗಳು ಕೂಡ ನಡೆದಿದ್ದು. ಉದಾಹರಣೆಗೆ ಗಿಲ್ಲಿ ಅವರು ಕಾವ್ಯ ಅವರನ್ನ ಕೆಲವು ಬಾರಿ ತುಂಬಾನೇ ಇರಿಟೇಟ್ ಕೂಡ ಮಾಡ್ತಾ ಇದ್ರು. ಅದರಿಂದ ಕಾವ್ಯ ಕೂಡ ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ ಸಂದರ್ಭಗಳು ಕೂಡ ಇತ್ತು. ಆದರೂ ಕೂಡ ಇವರಿಬ್ಬರ ಸ್ನೇಹ ಮುರಿದಿಲ್ಲ. ಮನೆಯೊಳಗಿನ ಜೀವನ ಇಂತಹ ಏರಿಳಿತಗಳು ತುಂಬಾ ಸಹಜವಾಗಿತ್ತು. ಆದರೆ ಕಾವ್ಯ ಕೂಡ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ನಿನ್ನನ್ನ ಬ್ಲಾಕ್ ಮಾಡ್ತೀನಿ ಅಂತ ಕೂಡ ತುಂಬಾ ಸಾರಿ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೂ ಕಾವ್ಯ ಮತ್ತು ಗಿಲ್ಲಿಯವರ ಸ್ನೇಹ ಸಂಬಂಧ ಈಗಲೂ ಉತ್ತಮವಾಗಿದೆ. ವೀಕ್ಷಕರೇ, ಕಾವ್ಯ ಮತ್ತು ಗಿಲ್ಲಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಇದೇ ತರಹದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.